ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಈ ರೀತಿಯ ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ. ಕ್ರೋಶೆ ಡಿಸೈನು, ಕ್ರೋಶೆ ಸ್ಟಿಚ್ನ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕ್ರೋಶೆ ಪ್ಯಾಟರ್ನು ಇದು ಶಾಲ್ ಮಾಡ್ಬೋದು ನೀವು ಈ ಡಿಸೈನನ್ನು ಉಪಯೋಗಿಸ್ಕೊಂಡು, ಅಥವಾ ಯಾವುದಾದ್ರೂ ಡ್ರೆಸ್ ಮಾಡೋದಾದರೆ, ಸ್ವೆಟರ್ ಏನಾರು ಮಾಡೋದಾದರೆ ಆವಾಗಲೂ ಉಪಯೋಗಿಸ್ಕೋಬೋದು. ಇದನ್ನು ಸಾಮಾನ್ಯ ಶಾಲುಗಳಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಅಥವಾ ಟೇಬಲ್ ಕ್ಲಾತ್ ಮಾಡ್ಕೋಬೋದು ನೀವು, ಅಥವಾ ಬೇರೆ ನಕ್ಕರು ಉಪಯೋಗಿಸ್ಕೋಬೋದು. ಯಾವುದಾದ್ರು ಕವರು, ಟೀಪಾಯ್ ಕವರು ಅಥವಾ ಬೇರೆ ನಕ್ಕರು ಕವರಾಗಿ ಉಪಯೋಗಿಸೋದಾದರೂ ಉಪಯೋಗಿಸ್ಕೋಬೋದು. ತುಂಬ ಸಿಂಪಲ್ಲಾಗಿ ಇರುವಂತಹ ಡಿಸೈನು, ಬಿಗಿನರ್ಸ್ ಫ್ರೆಂಡ್ಲಿ, ಬಿಗಿನರ್ಸ್ ಕೂಡ ಮಾಡ್ಕೋಬೋದು. ಅಂದರೆ ಸ್ವಲ್ಪ ಕ್ರೋಶೆ ಗೊತ್ತಿದ್ದರೆ ಆಯಿತು. ಇದರಲ್ಲಿ ಡಬಲ್ ಕ್ರೋಶೆ ಒಂದು ಗೊತ್ತಿದ್ದರೆ ಆಯಿತು. ತುಂಬ ಸಿಂಪಲ್ಲಾಗಿ ಮಾಡೋವಂಥ ಡಿಸೈನು. ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ, ಚೈನು ಈ ಥರ ಮಾಡೋ ಬೇಸಿಕ್ ಸ್ಟಿಚಸ್ಗಳೇ ಇರೋದು ಇದರಲ್ಲಿ. ಮಲ್ಟಿ ಕಲರಲ್ಲಿ ಮಾಡಿದ್ದೀನಿ ನಾನು. ಮಲ್ಟಿ ಕಲರಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಸಿಂಗಲ್ ಕಲರಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಅಥವಾ ಎರಡೇ ಕಲರಲ್ಲಾದರೂ ಮಾಡ್ಕೋಬೋದು. ನಾನಿಲ್ಲಿ 3 ಕಲರ್ ಉಪಯೋಗಿಸಿದ್ದೀನಿ, ಬ್ಲೂ, ಡಾರ್ಕ್ ಪಿಂಕ್ ಮತ್ತು ಬೇಜ್ ಕಲರು. ತುಂಬ ಸುಲಭವಾಗಿ ಮಾಡುವಂತಹ ಡಿಸೈನು, ಬೇಗನೂ ಆಗುತ್ತೆ. ಇದಕ್ಕೆ 3 ಕಲರ್ ದಾರ ತೊಗೊಂಡಿದ್ದೀನಿ, ಬ್ಲೂ, ಪಿಂಕ್ ಮತ್ತು ಬೇಜು. ಸ್ಪೀಡಾಗಿ ಮಾಡ್ಕೊಂಡು ಹೋಗ್ಬೋದು ನೀವು. ಅದ್ರ ಬರೀ ಡಬಲ್ ಕ್ರೋಶೆ ಆಗಿರೋದ್ರಿಂದ ಹೆಚ್ಚು ನಿಧಾನ ಆಗಲ್ಲ. ಅಂದರೆ ತುಂಬ ಸ್ಪೀಡಾಗಿ ಬೇಗ 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 ಮಾಡ್ಕೊಂಡು ಹೋಗ್ಬೋದು. ಕೆಲವು ಗಂಟೆಗಳಲ್ಲಿ ದೊಡ್ಡ ಶಾಲೆ ಮಾಡ್ಕೋಬೋದು. 5-6 ಗಂಟೆಯಲ್ಲಿ ದೊಡ್ಡ ಶಾಲೆ ಆಗುತ್ತೆ. ಈಗ ಫಸ್ಟಿಗೆ ಒಂದು ಕಲರ್ ದಾರ ತಗೊಂಡು ಬೇಸ್ ಚೈನ್ ಮಾಡ್ತಾಯಿದ್ದೀನಿ. ಬ್ಲೂ ಕಲರ್ ದಾರ ತೊಗೊಂಡಿದ್ದೀನಿ, ಬೇಸ್ ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 4 mm ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ಫಸ್ಟು ಸ್ಲಿಪ್ ನಾಟ್ ಹಾಕ್ಕೋಬೇಕು. ನಾನು ಮೊದಲೇ ತೋರಿಸಿದ್ದೀನಿ. ಈ ಥರ ಮಾಡಿಕೊಂಡು ಸ್ಲಿಪ್ ನಾಟ್ ಮಾಡ್ಕೊಳ್ಳಿ. ಈ ಥರ ಸ್ಲಿಪ್ ನಾಟ್ ಮಾಡಿಕೊಂಡು ಕ್ರೋಶೆ ಹುಕ್ ಅದರಲ್ಲಿ ಸೇರಿಸ್ಕೊಳ್ಳಿ. ಆಮೇಲೆ ಚೈನ್ ಮಾಡ್ಕೊಳ್ಳಿ. ಬೇಸ್ ಚೈನು ನಿಮಗೆ ಎಷ್ಟು ಅಗಲ ಶಾಲು ಬೇಕೋ ಅಷ್ಟು ಅಗಲಕ್ಕೆ ಮಾಡ್ಕೋಬೋದು. ಉದ್ದಕ್ಕೆ ಚೈನ್ ಮಾಡ್ಕೋಬೋದು. ಶಾಲ್ನ ಅಗಲ ಬೇಕೋ ಆದಷ್ಟು 3ಯ ಮಲ್ಟಿಪಲ್ಸ್ ಇರಬೇಕು ಅದರಲ್ಲಿ. 3 3 3 3 ಬರಬೇಕು. ಅಂದರೆ 3 6 12 ಆ ಥರ 15 ಈ ಥರ ಬರಬೇಕು. 3ಯಿಂದ ಮಲ್ಟಿಪಲ್ ಮಾಡೋ 3ಯ ಟೇಬಲ್ ಇದೆಯಲ್ವ ಅದು 3 3 3 3 ಮಾಡ್ಕೊಂಡು ಹೋಗಬೇಕು ಚೈನ್ಗಳು. ಅಂದರೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಬೋದು. 3ಯಿಂದ ಡಿವೈಡ್ ಆಗಬೇಕು ಅದಷ್ಟೇ. ಮತ್ತು +2 ಮಾಡ್ಕೋಬೇಕು. ಅಷ್ಟಾದಮೇಲೆ +2 ಅಂದರೆ ಈಗ ನೀವು 12 ಚೈನ್ಸ್ ಹಾಕ್ತೀರಾ ಅಂತ ಇಟ್ಕೊಳ್ಳಿ. 3ಯ ಮಲ್ಟಿಪಲ್ಸ್ ತಾನೇ 12, +2 ಹಾಕೋಬೇಕು. ಅಂದರೆ 14 ಚೈನ್ಸ್ ಹಾಕೋಬೇಕು. ಅಂದರೆ ನೀವು 30 ಚೈನ್ಸ್ ಹಾಕ್ತೀರಾ ಅಂತ ಇಟ್ಕೊಳ್ಳಿ. 3ಯ ಮಲ್ಟಿಪಲ್ಸು +2 32 ಹಾಕೋಬೇಕು. ಆ ಥರ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಈ ಥರ ಚೈನ್ ಮಾಡ್ಕೋತಾ ಹೋಗಬೇಕು. ಕೌಂಟ್ ಮಾಡ್ಕೊಂಡು ಹೋಗಿ. ಫಸ್ಟಿಗೆ ಮಾಡುವಾಗಲೇ ಕೌಂಟ್ ಮಾಡಿದರೆ ಸುಲಭ ಆಗುತ್ತೆ. ಇಲ್ಲಾಂದರೆ ಆಮೇಲೆ ಕೌಂಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಅದು ಬಿಟ್ಟು ಹೋಗುತ್ತೆ. ಮಾಡ್ತಾ ಇರುವಾಗಲೇ ಹಿಂಗೆ ಉದ್ದಕ್ಕೆ ಕೌಂಟ್ ಮಾಡ್ತಾ 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 ಚೈನ್ ಮಾಡ್ಕೋಬೇಕು ನಾವು. ಇಲ್ಲಾಂದರೆ ಉದ್ದಕ್ಕೆ ಮಾಡಿದ ಮೇಲೆ ಮತ್ತೆ ಪುನಃ ಕೌಂಟ್ ಮಾಡುವಾಗ ನಿಮಗೆ ಕಾನ್ಸಂಟ್ರೇಷನ್ ತಪ್ಪು ಹೋಗುತ್ತೆ. ಆದ್ದರಿಂದ ಈಗ ನಾನು ಇಲ್ಲಿ 15 ಚೈನ್ಸ್ ಹಾಕಿದ್ದೀನಿ. 3 5 are 15 ಅಲ್ವ, +2 ಅಂದರೆ 17. ಈಗ ಕ್ರೋಶೆ ಹುಕ್ಕಲ್ಲಿರೋ ದಾರ ಲೆಕ್ಕಕ್ಕಿಲ್ಲ. ಕೆಳಗಿಂದ 5ನೇ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಕೌಂಟ್ ಮಾಡಿಕೊಂಡು ಮಾಡ್ಕೋಬೇಕು ನೀವು. 1 2 3 4 5. 5ನೇದಲ್ಲಿ ಈ ಥರ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ. ಅದಾದಮೇಲೆ 2 ಬಿಟ್ಟು 3ನೇ ಚೈನಲ್ಲಿ, 1 2 ಬಿಟ್ಟು 3ನೇ ಚೈನಲ್ಲಿ ಒಂದೇ ಚೈನಲ್ಲಿ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ 1 ಡಬಲ್ ಕ್ರೋಶೆ. ಮತ್ತು ಅದರಲ್ಲೇ ಅದೇ ಚೈನಲ್ಲಿ, ಆ 3ನೇ ಚೈನಲ್ಲೇ ಈಗ ಹಾಕಿರೋ ಡಬಲ್ ಕ್ರೋಶೆ ಹಾಕಿರೋ ಚೈನಲ್ಲೇ ಮತ್ತೆ 2, ಇದೊಂದು 2 ಆಯಿತು. ಇನ್ನೊಂದು, ಒಟ್ಟು 3 ಡಬಲ್ ಕ್ರೋಶೆ ಹಾಕ್ಕೋಬೇಕು ಒಂದೇ ಚೈನಲ್ಲಿ. ಇದಾದಮೇಲೆ ಮತ್ತೆ 2 ಬಿಟ್ಟು 3ನೇದಲ್ಲಿ, 2 ಚೈನ್ ಬಿಟ್ಟು 3ನೇದಲ್ಲಿ, ಈಗ ಅದರಲ್ಲಿ ಹಾಕಿದ್ದೀವಿ. ಅದಾದಮೇಲೆ 2 ಚೈನ್ ಬಿಟ್ಟು 3ನೇದಲ್ಲಿ 3 ಡಬಲ್ ಕ್ರೋಶೆ. 1, ಅದೇ ಚೈನಲ್ಲಿ 2, ಮತ್ತೆ ಅದೇ ಚೈನಲ್ಲಿ 3, ಒಂದೇ ಚೈನಲ್ಲಿ 3 ಡಬಲ್ ಕ್ರೋಶೆ. ಮತ್ತೆ 2 ಚೈನ್ ಬಿಟ್ಕೊಳ್ಳಿ. 1 2 ಅದಾಗಿದೆ. ಅದಾದಮೇಲೆ 1 2 ಬಿಟ್ಟು 3ನೇದಲ್ಲಿ 3 ಡಬಲ್ ಕ್ರೋಶೆ. 1
2 3 ಈ ಥರ 3 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಇದೇ ಥರ ಪೂರ್ತಿ ಚೈನು ಮಾಡ್ಕೋಬೇಕು ನೀವು. 2 ಬಿಟ್ಟು ಮೂರನೇದಲ್ಲಿ 2 ಚೈನ್ ಬಿಟ್ಕೋಬೇಕು. ಮೂರನೇ ಚೈನಲ್ಲಿ 3 ಡಬಲ್ ಕ್ರೋಶೆ ಹಾಕ್ಕೋಬೇಕು. 2 ಚೈನ್ ಬಿಡಬೇಕು. ಮೂರನೇದಲ್ಲಿ 3 ಡಬಲ್ ಕ್ರೋಶೆ ಹಾಕ್ಕೋಬೇಕು. 3 ಡಬಲ್ ಕ್ರೋಶೆ ಹಾಕ್ಕೋಬೇಕು. 2 ಚೈನ್ ಬಿಡಿ, ಮೂರನೇದಲ್ಲಿ 3 ಡಬಲ್ ಕ್ರೋಶೆ. 2 ಚೈನ್ ಬಿಡಿ, ಮೂರನೇದಲ್ಲಿ 3 ಡಬಲ್ ಕ್ರೋಶೆ. ಹಾಗೆ ಪೂರ್ತಿ ಚೈನ್ ಎಂಡ್ವರೆಗೂ ಮಾಡ್ಕೊಂಡು ಬನ್ನಿ. ಈ ಥರ ಬರುತ್ತೆ. ಎಂಡ್ ಆದಮೇಲೆ ಲಾಸ್ಟಲ್ಲಿ 2 ಬಿಟ್ಟು ಒಂದರಲ್ಲಿ 1 ಡಬಲ್ ಕ್ರೋಶೆ ಹಾಕೋಬೇಕು. ಕೊನೆಯಲ್ಲಿ 2 ಬಿಟ್ಟು ಮೂರನೇದು ಇರುತ್ತಲ್ವ, ಅಲ್ಲಿ 1 ಡಬಲ್ ಕ್ರೋಶೆ. ಕೊನೆಯ ಡಬಲ್ ಇದರಲ್ಲಿ ಚೈನಲ್ಲಿ 1 ಸಿಂಗಲ್ ಡಬಲ್ ಕ್ರೋಶೆ ಹಾಕೋಬೇಕು. ಅಲ್ಲಿ 3 ಹಾಕೋದಿಲ್ಲ, 1 ಸಿಂಗಲ್ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ ನಾನು ಡಬಲ್ ಕ್ರೋಶೆ ಅದು ಪೂರ್ತಿ ಮಾಡಿಲ್ಲ ನೋಡಿ. ಎಂಡಿನ ಆ 2 ಇದಕ್ಕೆ ಬೇರೆ ಕಲರ್ ದಾರನ ಸೇರಿಸ್ಕೊಂಡಿದ್ದೀನಿ, ಬೇಜ್ ಕಲರ್. ನಾನು ಮೊದಲೇನು ತೋರಿಸಿದ್ದೀನಿ ಕಲರ್ ಚೇಂಜ್ ಮಾಡೋದು. ಈಗ ಮತ್ತೆ 1 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ. ದಾರ ಸೇರಿಸಿದ ಮೇಲೆ 1 ಚೈನ್ ಮಾಡಿಕೊಂಡು ಬ್ಯಾಕ್ ಈ ಕಡೆ ವರ್ಕ್ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಫಸ್ಟ್ ಡಬಲ್ ಕ್ರೋಶೆ ಆದಮೇಲಿನ ಗ್ಯಾಪ್ ಇದೆಯಲ್ವ, ಅಲ್ಲಿ 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಹಳೆ ದಾರನ ಸೇರಿಸ್ಕೊಳ್ಳಿ, ಬೇಕಾದ್ರೆ ಅದು ಸೇಫಾಗಿ ಇರುತ್ತೆ. ಈ ಥರ ಈಗ ಆ ಬ್ಲೂ ಕಲರನ್ನು ಕಟ್ ಮಾಡ್ಕೋಬೋದು. ನಾವು ಬೇಜ್ ಕಲರಲ್ಲಿ ಈಗ ಮಾಡ್ತಾ ಹೋಗೋದು. ಅದರಿಂದ ಸ್ವಲ್ಪ ಉದ್ದ ಬಿಟ್ಟು ಕಟ್ ಮಾಡಿದರೆ ಆಮೇಲೆ ಅದನ್ನು ಸೂಜಿಲಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಚೈನ್ ಮಾಡ್ಕೊಳ್ಳಿ. 3 ಚೈನು ಮಾಡ್ಕೋಬೇಕು. ಆ 1 ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ನೆಕ್ಸ್ಟ್ ಆ 3 ಡಬಲ್ ಕ್ರೋಶೆ ಕಾಲಮ್ಗಳಿದೆಯಲ್ವ, ಎಲ್ಲ 3 ಡಬಲ್ ಕ್ರೋಶೆ ಗುಂಪುಗಳಿದೆ ನೋಡಿ. ಆ 1 ಗುಂಪು ಆದಮೇಲೆ ಸ್ವಲ್ಪ ಗ್ಯಾಪ್ ಇರುತ್ತೆ, 3 ಡಬಲ್ ಕ್ರೋಶೆ ಗ್ಯಾಪ್, ಅಲ್ಲಿ 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಪ್ರತಿಯೊಂದು 3 ಡಬಲ್ ಕ್ರೋಶೆ ಆದಮೇಲೆ ಒಂದು ಗ್ಯಾಪ್ ಇರುತ್ತಲ್ವ, ಅಲ್ಲಿ 3 ಚೈನ್ ಮಾಡಿಕೊಂಡು ಅಲ್ಲಿ ಸಿಂಗಲ್ ಕ್ರೋಶೆ. ಆ 3 ಡಬಲ್ ಕ್ರೋಶೆ ಆದಮೇಲಿನ ಗ್ಯಾಪಲ್ಲಿ ಮತ್ತೆ 3 ಚೈನು ನೋಡಿ. ಈ ಥರ ಆ ದಾರನ ಅದರಲ್ಲಿ ಹಿಂದೆ ಸಿಕ್ಕಾಕ್ಸ್ಕೊಂಡ್ರೆ ಅದು ಅಲ್ಲೇ ಸೇಫಾಗಿ ಉಳಿಯುತ್ತೆ. ಇಲ್ಲಾಂದರೆ ಸೂಜಿಲಿ ಕೂಡ ಸೇರಿಸ್ಕೋಬೋದು. 3 ಚೈನ್ ಮಾಡ್ಕೊಳ್ಳಿ. ನೆಕ್ಸ್ಟು 3 ಡಬಲ್ ಕ್ರೋಶೆ ಆದಮೇಲಿನ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆ ಗ್ಯಾಪ್ಗಳಲ್ಲಿ 3 ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, ಅದೊಂದೊಂದು ಗ್ರೂಪ್ ಆಗುತ್ತೆ. ಆ 1 ಗ್ರೂಪ್ ಆದಮೇಲೆ ಸಿಂಗಲ್ ಕ್ರೋಶೆ, 3 ಚೈನು, ಇಲ್ಲಿ ಸಿಂಗಲ್ ಕ್ರೋಶೆ 3 ಗ್ರೂಪ್ ಆದಮೇಲೆ, 1 ಗ್ರೂಪ್ ಆದಮೇಲೆ 3 ಡಬಲ್ ಕ್ರೋಶೆ 1 ಗ್ರೂಪು, ಮತ್ತು 3 ಚೈನು, ಮತ್ತು ಆ 3 ಡಬಲ್ ಕ್ರೋಶೆ 1 ಗ್ರೂಪ್ ಆದಮೇಲೆ 1 ಸಿಂಗಲ್ ಕ್ರೋಶೆ. ಹಿಂಗೆ ಮಾಡ್ತಾ ಹೋಗಿ ಎಂಡ್ವರೆಗೂ. ಆ ಗ್ಯಾಪ್ಗಳಲ್ಲೆಲ್ಲ ಆ 3 ಡಬಲ್ ಕ್ರೋಶೆ ಮಧ್ಯೆ ಎಲ್ಲ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗಿ. 3 ಚೈನು ಸಿಂಗಲ್ ಕ್ರೋಶೆ, 3 ಚೈನು ಸಿಂಗಲ್ ಕ್ರೋಶೆ, ಈ ಲೈನ್ ಅಷ್ಟೇ. ಈ 2 ರೋ ರಿಪೀಟ್ ಡಿಸೈನ್ ಇದು ನೋಡಿ. 3 ಡಬಲ್ ಕ್ರೋಶೆ ಎಂಡಿಗೆ ಬಂತು. ಇಲ್ಲಿ ಎಂಡ್ ಡಬಲ್ ಕ್ರೋಶೆ ಇದೆಯಲ್ವ, ಆ ಚೈನು ಟರ್ನಿಂಗ್ ಚೈನು, ಅಲ್ಲಿ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ 2 ಚೈನ್ ಮಾಡ್ಕೊಂಡು ವರ್ಕ್ ಟರ್ನ್ ಮಾಡಿ ಆ 3 ಚೈನ್ ಇದೆಯಲ್ವ, ನೀವೀಗ 3 ಚೈನ್ ಹಾಕ್ಕೊಂಡು ಬಂದಿರೋದಲ್ವ, ಆ 3 ಚೈನ್ನ ಒಳಗಡೆ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. 1 2 3. ನೆಕ್ಸ್ಟ್ 3 ಚೈನಲ್ಲಿ ಯಾವುದೇ ಚೈನ್ಗಳು ಮಧ್ಯದಲ್ಲಿ ಮೇಲೆ ಚೈನೆಲ್ಲ ಹಾಕೋದಿಲ್ಲ, ಏನಿಲ್ಲ. ಡೈರೆಕ್ಟ್ 3 ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗೋದು. ಆ 3 ಚೈನ್ಗಳು ಇರುತ್ತಲ್ವ, ನೀವು ಮೊದಲಿನ ರೋದಲ್ಲಿ ಹಾಕಿರೋದು 3 ಚೈನು ಸಿಂಗಲ್ ಕ್ರೋಶೆ, 3 ಚೈನು ಸಿಂಗಲ್ ಕ್ರೋಶೆ, ಆ 3 ಚೈನ್ನ ಒಳಗಡೆ 3 ಡಬಲ್ ಕ್ರೋಶೆ, 3 ಚೈನ್ನ ಒಳಗಡೆ 3 ಡಬಲ್ ಕ್ರೋಶೆ, ಎಂಡ್ವರೆಗೂ ಹಾಕ್ಕೊಂಡು ಹೋಗೋದು. ಏನು ನೋಡಲಿಕ್ಕಿಲ್ಲ, ಅದಕ್ಕೆ ಸ್ಪೀಡ್ ಆಗುತ್ತೆ ನೋಡಿ. ಬರೀ ಡಬಲ್ ಕ್ರೋಶೆ ಮಾಡ್ತಾ ಹೋಗೋದು ಈ ಥರ. ಮತ್ತು ನೆಕ್ಸ್ಟ್ 3 ಚೈನಲ್ಲಿ ಈ ಥರ ಎಂಡ್ವರೆಗೂ ಮಾಡ್ಕೊಳ್ಳಿ. 1 2 3. ನೆಕ್ಸ್ಟ್ 3 ಚೈನಲ್ಲಿ
1 2 3 ಈ ಥರ ಎಂಡ್ವರೆಗೂ ಮಾಡಿ. ಎಂಡ್ವರೆಗೆ ಬಂದಮೇಲೆ ಈಗ ನೋಡಿ, ಈ ಚೈನ್ ನೀವು ಅಲ್ಲಿ ಕಲರ್ ಚೇಂಜ್ ಮಾಡಿ ಚೈನ್ ಸ್ಟಾರ್ಟ್ ಮಾಡಿದ್ದೀರಲ್ವ, ಆ ಫಸ್ಟ್ ಆ ಸಿಂಗಲ್ ಕ್ರೋಶೆಲಿ ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಎಂಡಿನ ಸಿಂಗಲ್ ಕ್ರೋಶೆ ಇದೆಯಲ್ವ ಟರ್ನಿಂಗ್ ಚೈನ್, ಅಲ್ಲಿ ಒಂದು ಡಬಲ್ ಕ್ರೋಶೆ. ಈಗ ಆ ಕೊನೆಯ ಡಬಲ್ ಕ್ರೋಶೆನ ನಿಲ್ಲಿಸ್ತೀನಿ ನಾನು. ಅಲ್ಲಿ ನೋಡಿ, ಆ ಕೊನೆಯ ಡಬಲ್ ಕ್ರೋಶೆಯಲ್ಲಿ ಲಾಸ್ಟು ಬೇರೆ ಕಲರಲ್ಲಿ ಹಾಕ್ಕೊಂಡ್ರೆ ಆಯ್ತು. ಹಿಂಗೆ ಸೇರಿಸ್ಕೊಳ್ಳೋದು, ಇನ್ನೊಂದು ಕಲರ್ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಆಗ ಮಾಡಿದ ಹಾಗೆ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ. ಆಗ ಕಲರ್ ಚೇಂಜ್ ಮಾಡಿದಾಗ ಮಾಡಿದ್ವಿ ಅಲ್ವಾ, ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನು. ಆ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವ ಎಂಡಲ್ಲಿ ನೀವೀಗ ಹಾಕಿದ್ರಿ, ಆ ಡಬಲ್ ಕ್ರೋಶೆಯ ಮಧ್ಯದಲ್ಲಿ ಅಲ್ಲಿ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ಆಮೇಲೆ 3 ಚೈನು ನಾರ್ಮಲಾಗಿ ಮೊದಲಿನ ರೋದಲ್ಲಿ ಹೆಂಗೆ ಮಾಡಿದ್ರಿ ಹಾಗೆ ಅದೇ ರಿಪೀಟ್ ಆಗ್ತಾ ಹೋಗೋದು. ಆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋದು ಆ ಗ್ಯಾಪಲ್ಲಿ. 3 ಡಬಲ್ ಕ್ರೋಶೆ ಗ್ಯಾಪ್ ಇದೆಯಲ್ವ, 3 ಡಬಲ್ ಕ್ರೋಶೆ ಮಾಡಿರೋದು, ಅಲ್ಲಿ ಸಿಂಗಲ್ ಕ್ರೋಶೆ. ಮೂರು ಚೈನು, ಮತ್ತೆ 3 ಚೈನು, ಮತ್ತೆ ಸಿಂಗಲ್ ಕ್ರೋಶೆ, ಮತ್ತೆ 3 ಚೈನು, ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ. ಈಗ ಬೇಜ್ ಕಲರ್ ಕಟ್ ಮಾಡ್ಕೋಬೋದು ನೀವು. ಹಾಗೆ ಎಂಡ್ವರೆಗೂ ಮಾಡ್ಕೊಂಡು ಬನ್ನಿ. ಬೇಜ್ ಕಲರ್ ಕಟ್ ಮಾಡಿ, ಸ್ವಲ್ಪ ಉದ್ದ ಬಿಟ್ಟು ಕಟ್ ಮಾಡಿ, ಆಮೇಲೆ ನೀವು ಸೂಜಿಲಿ ಅದನ್ನು ಸೇರಿಸ್ಕೋಬೋದು. ಎಂಡಿಗೆ ಬಂದ ಮೇಲೆ ನೋಡಿ 3 ಚೈನ್ ಹಾಕ್ಕೊಂಡು ಬಂದಿದ್ದೀನಿ. ಈಗ ಎಂಡಿಗೆ ಬಂದ ಮೇಲೆ ಮತ್ತೆ 3 ಚೈನು, ಆ ಎಂಡಿನ ಡಬಲ್ ಕ್ರೋಶೆ ಇದೆಯಲ್ವ, ಆ ಟರ್ನಿಂಗ್ ಚೈನು 2 ಚೈನ್ ಮಾಡಿ ಟರ್ನ್ ಮಾಡಿರೋದಲ್ವ, ಆ ಗ್ಯಾಪಲ್ಲಿ ಸೇರಿಸ್ಕೊಳ್ಳಿ ಒಂದು ಸಿಂಗಲ್ ಕ್ರೋಶೆ. ಎಂಡಿಗೆ ಸೇರಿಸ್ಕೊಳ್ಳಿ, ಮತ್ತೆ 2 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ, 2 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ, 3 ಚೈನ್ ಗ್ಯಾಪ್ಗಳಲ್ಲೆಲ್ಲ 3 ಡಬಲ್ ಕ್ರೋಶೆ. ಇದೇ ರಿಪೀಟ್ ಆಗ್ತಾ ಹೋಗೋದು. ನೆಕ್ಸ್ಟು ಕಲರ್ ಚೇಂಜ್ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ 3 ಚೈನು, ಸಿಂಗಲ್ ಕ್ರೋಶೆ 3 ಚೈನ್ ಮಾಡ್ಕೊಳ್ಳಿ. ಇದೇ ರಿಪೀಟ್ ಆಗ್ತಾ ಹೋಗುತ್ತೆ. ಇದೀಗ ಚೈನಲ್ಲಿ 3 ಡಬಲ್ ಕ್ರೋಶೆ, ನೆಕ್ಸ್ಟ್ 3 ಚೈನಲ್ಲಿ 3 ಡಬಲ್ ಕ್ರೋಶೆ, ಒಂದು 2 3, ನೆಕ್ಸ್ಟ್ 3 ಚೈನಲ್ಲಿ ಹಿಂಗೆ ಮಾಡ್ತಾ ಹೋಗ್ಬೇಕು ನೀವು. ಪೂರ್ತಿ ಡಿಸೈನ್ ಎಷ್ಟು ಬೇಕೋ ಅಷ್ಟು ಉದ್ದ ಮಾಡ್ಕೋಬೋದು ನೀವು. ನಿಮ್ಮ ಶಾಲ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಈ ಥರ ಪೂರ್ತಿ ಎಂಡ್ವರೆಗೂ ಮಾಡ್ತಾ ಹೋಗಿ. ನೋಡಿ ಎಂಡ್ವರೆಗೂ ಮಾಡಿದ್ದೀನಿ. ಈಗ ಟರ್ನಿಂಗ್ ಚೈನ್ ಇದೆಯಲ್ವಾ, ಅಲ್ಲಿ ಒಂದು ಚೈನ್ ಹಾಕಿ ನೀವು ಟರ್ನ್ ಮಾಡಿರೋದು ನೋಡಿ, ಅಲ್ಲಿ ಒಂದು ಡಬಲ್ ಕ್ರೋಶೆ ಆ ಟರ್ನಿಂಗ್ ಚೈನಲ್ಲಿ, ಅಲ್ಲಿ ಮತ್ತೆ ಕಲರ್ ಚೇಂಜ್ ನೋಡಿ. ಆ ಡಬಲ್ ಕ್ರೋಶೆ ಎಂಡಲ್ಲಿ ಸೇರಿಸ್ಕೋಬೇಕು ಇನ್ನೊಂದು ಕಲರ್ ದಾರನ. ಈಗ ಇನ್ನೊಂದು ಕಲರ್ ದಾರನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದು? ಫಸ್ಟ್ ಇನ್ನು ನೀಲಿದು 3 ಕಲರ್ ದಾರದಲ್ಲಿ ಮಾಡ್ತಾಯಿದ್ದೀನಿ ನಾನು. ಫಸ್ಟು ಮಾಡಿರೋದೇ ಮತ್ತೆ ಸೇರಿಸ್ತಾ ಇದ್ದೀನಿ ಈ ಥರ. ಮತ್ತೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ವರ್ಕ್ ಟರ್ನ್ ಮಾಡಿ, ಆ ಡಬಲ್ ಕ್ರೋಶೆ ಈಗ ಲಾಸ್ಟ್ಗೆ ಹಾಕಿರೋ ಡಬಲ್ ಕ್ರೋಶೆ ಇದೆಯಲ್ವಾ, ಅಲ್ಲಿ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ಆ ಒಂದು ಡಬಲ್ ಕ್ರೋಶೆಯ ಮಧ್ಯದಲ್ಲಿ ಒಂದು ಡಬಲ್ ಕ್ರೋಶೆ ಆಗಿ ಈ 3 ಡಬಲ್ ಕ್ರೋಶೆ ಮಧ್ಯ ಗ್ಯಾಪ್ ಇರುತ್ತಲ್ವ ಅಲ್ಲಿ. ಈಗ 3 ಚೈನು, ಪ್ರತಿ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಎಂಡ್ವರೆಗೂ ಇದೇ ಥರ ಮುಂದುವರ್ಸ್ಕೊಂಡು ಹೋದ್ರೆ ಆಯಿತು. ತುಂಬ ಸುಲಭ. 2 ರೋ ರಿಪೀಟ್ ಇದು. 2 ರೋಸ್ ಅಂದರೆ ಆ ಫಸ್ಟು 3 ಚೈನು ಸಿಂಗಲ್ ಕ್ರೋಶೆ, 3 ಚೈನು ಸಿಂಗಲ್ ಕ್ರೋಶೆ, 3 ಚೈನ್ ಮಾಡೋದು. ನೆಕ್ಸ್ಟ್ ರೌಂಡಲ್ಲಿ ಆ 3 ಚೈನಲ್ಲಿ 3 ಡಬಲ್ ಕ್ರೋಶೆ ಮಾಡ್ತಾ ಹೋಗೋದು. ಮತ್ತು ಸಿಂಗಲ್ ಕ್ರೋಶೆ ಹಾಕಿ ವರ್ಕ್ ಟರ್ನ್ ಮಾಡಿ ಸಿಂಗಲ್ ಕ್ರೋಶೆ 3 ಚೈನು, ಸಿಂಗಲ್ ಕ್ರೋಶೆ 3 ಚೈನ್ ಮಾಡೋದು. ಒಂದೇ ಕಲರಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬೋದು.
ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಬಿಗಿನರ್ಸ್ ಡಿಸೈನ್ ಇದು, ಬಿಗಿನರ್ಸ್ ಮಾಡ್ಕೋಬೋದು. ತುಂಬ ಸುಲಭವಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಶಾಲ್ ಮಾಡ್ಬೋದು, ಯಾವುದಕ್ಕಾದ್ರೂ ಕವರ್ ಮಾಡ್ಕೋಬೋದು ನೀವು. ನಿಮಗೂ ಇಷ್ಟ ಆಗುತ್ತೆ, ಮಾಡಿ ನೋಡಿ. ಇದೇ ಥರ 3 ಕಲರ್ ಮಾಡಬೇಕು ಅಂತಿಲ್ಲ, ಎಕ್ಸ್ಟ್ರಾ ಕಲರ್ 4-5 ಕಲರಲ್ಲಿ ಮಾಡೋದಾದ್ರೂ ಮಾಡ್ಕೋಬೋದು. ಉಳಿದಿರೋ ದಾರಗಳೆಲ್ಲ ಸೇರಿಸ್ಕೊಂಡು ಮಾಡ್ಕೋಬೋದು. ಅಥವಾ ಸಿಂಗಲ್ ಕಲರಲ್ಲೇ ಮಾಡ್ಕೋಬೋದು, ಅಥವಾ 2 ಕಲರಲ್ಲಿ ಮಾಡ್ತೀನಿ ಅಂದರೆ ಅದು ಓಕೆ. ಚೆನ್ನಾಗಿ ಕಾಣಿಸುತ್ತೆ ಎಲ್ಲನೂ. ಇದು ಡಿಸೈನ್ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.